ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಿರೇಕೆರೂರು ತಾಲೂಕಿನ ಆಲದಗೆರೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದಿಂದ ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ರೈತ ಮುಖಂಡರು ಆದ ಶ್ರೀ ಯಶವಂತ ಮಲ್ಲಪ್ಪ ತಿಮ್ಮಕಾಪುರ್ ತಾಲೂಕು ಸಂಚಾಲಕರು ಮಾತನಾಡಿದರು. ಕಳೆದ 4 ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ. ಸಾಲ ಸೋಲ ಮಾಡಿ ಎರಡೆರಡು ಸಾರಿ ಬಿತ್ತನೆ ಮಾಡಿ ಹಾಕಿದ ಬಂಡವಾಳ ವಾಪಸ್ ಬರದಂತಾಗಿದೆ. ಅನ್ನದಾತರಿಗೆ ದಿಕ್ಕು ತೋಚದಂತಾಗಿದ್ದು ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ವಿಪರ್ಯಾಸ. ದುಡಿಯುವ ರೈತನಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿರುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಸರ್ಕಾರ ರೈತನ ಸಮಾಧಿಯ ಮೇಲೆ ಮಹಲು ಕಟ್ಟಲು ಹೊರಟಿದೆ. ದುಬಾರಿ ಬೀಜ, ಗೊಬ್ಬರ, ವಿದ್ಯುತ್ ಪೂರೈಕೆ ನೀತಿ, ಬೆಲೆ ನೀತಿ, ಸಾಲ ನೀತಿ, ಇದರಿಂದ ರೈತ ಸಂಕಷ್ಟದಿಂದ ಹೊರಬರಲು ಸಾಧ್ಯವಾಗಿಲ್ಲ. 4 ತಿಂಗಳಿಂದ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ಕೊಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಅಳಿದುಳಿದ ಗೋವಿನ ಜೋಳಕ್ಕೆ ಬೆಲೆ ಇಲ್ಲದಂತಾಗಿದ್ದು ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯದೆ ರೈತನ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವುದನ್ನು ಕೈಬಿಡಬೇಕು. ದುಡಿಯುವ ರೈತನ ರಕ್ಷಣೆ ಮಾಡುವುದು ಸರ್ಕಾರಗಳ ಆದ್ಯ ಕರ್ತವ್ಯವಾಗಿದೆ. ಬಂಡವಾಳ ಶಾಹಿಗಳ ಸಾಲ ಮನ್ನಾ ಮಾಡಿ ಸಹಾಯ ಮಾಡುವ ಕೇಂದ್ರ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ 2,400 ಹಾಗೂ ರಾಜ್ಯ ಸರ್ಕಾರ 600 ರೂಪಾಯಿ ನಿಗದಿ ಮಾಡಿ ರೈತರಿಗೆ ಸಹಾಯವಾಗಬೇಕು ಅಂತ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಹಾವೇರಿ, ತಾಲೂಕು ಘಟಕ ಹಿರೇಕೆರೂರು, ಗ್ರಾಮ ಘಟಕ ಆಲದಗಿರಿ ಇವತ್ತಿನ 24/11/2025 ಒಂದು ಮೊಟ್ಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಹಲವಾರು ರೈತರ ಮುಖಂಡರ ಸ್ವ ಇಚ್ಛೆಯಿಂದ ಇವತ್ತು ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ನಾವು ಇವತ್ತು ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ರೀತಿಯ ಬೆಲೆಯನ್ನು ನಿಗದಿ ಮಾಡಿಲ್ಲ. ಇವತ್ತು ಸಣ್ಣ ರೈತಿಗೆ ಸಣ್ಣ ಹೊರೆ ಬಿದ್ದೈತಿ, ದೊಡ್ಡ ರೈತಿಗೆ ದೊಡ್ಡ ಹೊರೆ ಬಿದ್ದೈತಿ. ಇವತ್ತಿನ ದಿವಸ ಬೆಳಗಾವಿನಲ್ಲಿ ಏನು ಕಬ್ಬು ಬೆಳೆಗಾರರಿಗೆ ನಿಗದಿ ಮಾಡಿದ್ರು 3,300 ರೂಪಾಯಿ. ಅದೇ ರೀತಿ ನಮಗೆ ಮೆಕ್ಕೆಜೋಳದ ಬೆಲೆಯನ್ನು APMCಯಲ್ಲಿ ಮಾತ್ರ ನಮಗೆ 2,400 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಬೋರ್ಡ್ ಸೀಮಿತ ಆಗೈತೆ ಹೊರತು ಯಾವುದೇ ರೀತಿಯ ಒಂದು ಖರೀದಿ ಕೇಂದ್ರವನ್ನು ತೆರೆದಲ್ಲ. ರಾಜ್ಯ ಸರ್ಕಾರ ಒಂದಿಗೆ 600 ರೂಪಾಯಿ ಕೊಡ್ತೀವಿ, ಕೇಂದ್ರ ಸರ್ಕಾರ 2,400 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಈ ಹೇಳಿಕೆಯಲ್ಲಿ ಆಗೈತೆ ಹೊರತು ಯಾವುದೇ ರೀತಿಯ ರೈತನ ಒಂದು ಮೆಕ್ಕೆಜೋಳ ಖರೀದಿ ಕಾಣುವಲ್ಲಿ ವಿಫಲ ಆಗೈತಿ. ಅದಕ್ಕೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ನಾವು ಏನು 24ನೇ ತಾರೀಕು ಕರೆದವಿ ಅದರ ಒಳಗಾಗಿನೇ ನಮಗೆ ಕೊಟ್ಟರು ಪಡ. ಇಲ್ಲಾಂದರೆ ನಮಗೆ ನಿಗದಿ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ರಾಷ್ಟ್ರ ಹೆದ್ದಾರಿಯನ್ನು ಬಂದ್ ಮಾಡಿ ಇದು ಯಾವುದೇ ರೀತಿಯ ಒಂದು ಇದು ಆಗಲಿಂದ ರೀತಿ ನಾವು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಶಾಂತಿಯ ಹೋರಾಟ ನಮ್ಮದು, ಯಾವುದೇ ರೀತಿಯ ಸರ್ಕಾರದ ಹಾನಿ ಆಗಲಿದಂಗೆ ನಮ್ಮ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತೇವೆ. ನಮ್ಮ ಬೆಂಬಲ ಬೆಲೆ ಕೊಡೋವರೆಗೆ ನಮ್ಮ ಹೋರಾಟ ನಿರಂತರ ಇರ್ತೈತಿ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಹಿರೇಕೆರೂರು ತಾಲೂಕಾ ಸಂಚಾಲಕರು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಡ್ತೇವೆ. ಸರ್, ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ. ನಿಮ್ಮ ಬೇಡಿಕೆಗಳೇನು? ಬೇಡಿಕೆಗಳನ್ನು ಹಲವಾರು ಥರ ಅವನ್ನ ಇವತ್ತಿನ ದಿವಸ ಬೆಂಬಲ ಬೆಲೆ ಒಂದು, ಎಸ್ಕಾಮಿಂದ ಸಮಸ್ಯೆಗಳದವು, ಬೆಳೆ ಮೇಲೆ ತಾರತಮ್ಯ, ಬೆಳೆ ಹಾನಿಯಲ್ಲಿ ತಾರತಮ್ಯ. ಇವತ್ತಿನ ರೈತ 1 ಎಕರೆ ಮೆಕ್ಕೆಜೋಳ ಬೆಳಿಬೇಕಾದ್ರೆ 40,000 ರಿಂದ 50,000 ರೂಪಾಯಿ ಖರ್ಚೈತಿ. ಲವಣೆ ಹಾಕಿದ್ರೆ 50,000 ರೂಪಾಯಿ ಖರ್ಚೈತಿ. ಈಗ ನಮ್ಮ ಭೂಮಿನ ನಾವು ಉಳ್ಬೇಕು ಅಂದ್ರೂ 30,000 ರಿಂದ 35,000 ರೂಪಾಯಿ ಖರ್ಚೈತಿ. ಅದೇ ರೀತಿ ಹಲವಾರು ಸಮಸ್ಯೆಗಳನ್ನು ಇವತ್ತು ಅತಿವೃಷ್ಟಿ ಆಯ್ತು, ಒಮ್ಮೆ ಅನಾವೃಷ್ಟಿ ಆಯ್ತು, ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಸಮಸ್ಯೆಗಳನ್ನು ವಿಪರೀತ ಹೇಳಿಲ್ಲಷ್ಟು ಅದಾವ ಸರ. ಅದಕ್ಕೆ ನಮ್ಮಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮೇಜ್ ಬೆಳೆಯೋದ್ರಿಂದ, ಮೆಕ್ಕೆಜೋಳ ಬೆಳೆಯೋದ್ರಿಂದ ನಮಗೆ ಬೆಂಬಲ ಬೆಲೆ ಬೇಕು. ಮೇಲ ಅಕ್ರಮ ಸಕ್ರಮದಲ್ಲಿ ಏನು ಹಣವನ್ನು ತುಂಬಿಸಿದ್ರೆ ಅವನು ಯಾವುದೇ ರೀತಿಯ ರೈತರಿಗೆ ಸಮರ್ಪಕ ಆಗಿಲ್ಲ. ಮೇಲ ಬೆಳೆ ವಿಮೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈಗ ಬಟನ್ ಒತ್ತಿದ್ರು ಬರ್ತೈತಿ ಅಂತ ಹೇಳ್ತಾರ. ಇವತ್ತು ಯಾವುದೇ ರೀತಿಯ ಬೆಳೆ ಹಾನಿ ಆಗಲಿ ಬೆಳೆ ವಿಮೆ ಆಗಲಿ ಬಂದಿಲ್ಲ. ಇದನ್ನ ಸರ್ಕಾರಗಳು ಗಣನೀಯವಾಗಿ ತಗೊಂಡು ರೈತರಿಗೆ ಒಂದು ಹಣವನ್ನು ವಿತರಣೆ ಮಾಡ್ಬೇಕಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಾಗೂ ಆಲದಗಿರಿ ಗ್ರಾಮ ಘಟಕದಿಂದ ಒತ್ತಾಯಿಸ್ತೇವೆ. ಇವತ್ತು ನಿಮ್ಮ ಹೋರಾಟ ನಡೀತಾ ಇದೆ. ಈ ಪ್ರಸ್ತುತ ಮೆಕ್ಕೆಜೋಳದ ಬೆಲೆ ಎಷ್ಟಿದೆ ಇವತ್ತು ಕರ್ನಾಟಕದಲ್ಲಿ? ಇವತ್ತು ನಮ್ಮಲ್ಲಿ ನೇರ ಮಾರ್ಕೆಟ್ ಇರೋದ್ರಿಂದ ನೇರ ಮಾರ್ಕೆಟ್ ಅಲ್ಲಿ ಮೆಕ್ಕೆಜೋಳ ಬೆಳೆಯುವ ಕ್ಷೇತ್ರದಲ್ಲಿ ಅಲ್ಲೇ ನೇರ ಮಾರ್ಕೆಟ್ ರಾಣೆಬೆನ್ನೂರಾಗಲಿ ದಾವಣಗೆರೆ ಹಲವಾರು ರೀತಿಯ ಮಾರ್ಕೆಟಲ್ಲಿ ನಮಗೆ 14 ರಿಂದ ಹೆದ್ದಾರಿ ತಡೆ ಮಾಡಿ ನಾವು ಉಗ್ರ ಹೋರಾಟ ಮಾಡೋದು ಅಂತ ಹೇಳಿದ್ರು. ನಾವು ಪರಿಹಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರೆ ಕೊಡ್ಬೇಕ್ರಿ. ಇವರು ರಾಜ್ಯ ಸರ್ಕಾರ ನಾವು ಅದನ್ನು ಕೊಟ್ಟೇವೆ, ಇದನ್ನು ಕೊಟ್ಟೇವೆ, ಬರೀ ರಾಜ್ಯ ಸರ್ಕಾರ ಮೇಲೆ ಪರಿಹಾರಕ್ಕೆ ಅಂತ ಕೂತ್ಕೊಂಡು ಮೋದಿ ಅವ್ರು ಕೂತ್ಕೊಂಡ್ರಲ್ಲ. ಇವರು ಮೋದಿಯವರು ನೋಡಬೇಕು ಮತ್ತು ಇವರು ಸಿದ್ದರಾಮಯ್ಯವರು ನೋಡಬೇಕು. ಮೋದಿಯವ್ರನ್ನ ರಾಷ್ಟ್ರೀಯ ಇನ್ಶೂರೆನ್ಸ್ ಕೊಟ್ಟೆ ಯಾವ ರೈತರಿಗೆ ಏನೂ ಮುಟ್ಟಿಲ್ಲ. ಅದೇ ಒಂದು 2,000 ರೂಪಾಯಿ ಕೊಟ್ಟದ್ದು ಅದನ್ನ ₹1 ಯಾರಿಗೆ ರೈತರಿಗೆ ಬೆಳೆ ಹಾನಿ ಅಂತ ಕೊಟ್ಟಿಲ್ಲ. ಏನು ನಿಮಗೆ ಸತ್ತೀರಿ ಅಂತ ಕೇಳೋದು, ಇದ್ದೀರಿ ಅಂತಲೇ ಕೇಳಲ್ಲ. ನಾವು
ಮತ್ತು ರೇಟ್ ಯಾವುದು ಒಂದಪಟ್ಟಿಗೆ ಕುಸಿಬಿಟ್ಟು ಮುಗಿದು ಯಾಕೆ ರೇಟ್ ಕುಸಿತೈತೆ ಅಂತ ಕೇಳೋರು ಒಬ್ಬರು ಇಲ್ಲ. ಓಕೆ, ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ್ರಿ. ಈ ಮುಂದಿನ ನಿಮ್ಮ ಸಂಘಟನೆಯ ಮುಂದಿನ ಹೋರಾಟ ಏನು? ಹೋರಾಟ ಏನು, ನಾವು ಹೆದ್ದಾರಿಯನ್ನು ತಡೆಯಲು ನಮಗೆ ಬೆಂಬಲ ಬೆಲೆ ಕೊಡುವವರೆಗೂ ನಾವೇನು ಸ್ಟ್ರೈಕ್ ಅಂತ ಬಂದ್ ಮಾಡಲ್ಲ ನೋಡ್ರಿ ಸರ್. ಶಾಂತಿಯುತ ಹೋರಾಟ ಮಾಡ್ತೀವಿ. ನಿಗದಿ ಮಾಡುವ ಸತತ ದಿನನೂ ನಾವು ಹೋರಾಟ ಮಾಡ್ಬೋದು. ನಿಮ್ಮ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧವೋ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧವೋ? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ವಿರುದ್ಧ ಹೋರಾಟ ಇದೆ. ಯಾವುದೇ ಬರಲಿ, ಬಟ್ ರೈತರಿಗೆ ಸಮರ್ಪಕವಾಗಿ ಬೆಳೆಯನ್ನು, ಬೆಳೆ ವಿಮೆ ಆಗಲಿ, ಬೆಳೆ ಹಾನಿ ಆಗಲಿ ಮುಟ್ಟಿಸ್ಬೇಕು. ಬಟ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕೃಷಿಯನ್ನು ಅವಲಂಬಿಸಿದ ರೈತರು ಭಾಳ ಅದಾರ. ನಮ್ಮ ಕರ್ನಾಟಕ ದೇಶ ಅಂದರೆ ಹೆಚ್ಚು ರೈತರ ಜಾಸ್ತಿ. ಬಟ್ ಆ ರೈತರಿಗೆ ಯಾವುದೇ ಬೆಳೆ ಹಾನಿ ಆದಾಗ ಸರ್ಕಾರ ಯಾರೇ ನಡೆಸಲಿ ಅವರು ರೈತರನ್ನ ನೋಡ್ಬೇಕು. ರೈತರದ ಮೇನ್ ನಮ್ಮ ಕರ್ನಾಟಕದಲ್ಲಿ ಹೇಳ್ತು, ಇಂಡಿಯಾದ್ದು ರೈತನ ಭಾರತದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಪ್ರಕಾರ ಸರ್ಕಾರ ಯಾರೇ ನಡೆಸಲಿ ಅವರು ರೈತರನ್ನ ಸಮರ್ಪಕವಾಗಿ ನಡೆಸ್ಕೊಂಡು ರೈತರಿಗೆ ಯಾವುದೇ ಅನ್ಯಾಯ ಆಗದೆ ಬೆಳೆಗಾತು, ಗೊಬ್ಬರಕ್ಕಾತು ಅವರು ಸಬ್ಸಿಡಿಯನ್ನು ಮುಟ್ಟಿಸ್ತಾ ರೈತರನ್ನು ಉಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಇವತ್ತು ಕೇಂದ್ರ ನಾಯಕರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿದೆ, ಬಟ್ ರಾಜ್ಯ ಸರ್ಕಾರ ಅದನ್ನ ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳಿ. ಅದೀಗ ನೀವು ಯಾವ ಸರ್ಕಾರವನ್ನು ನೀವು ಪ್ರಶ್ನೆ ಮಾಡ್ತೀರಿ? ರಾಜ್ಯ ಸರ್ಕಾರನೋ ಅಥವಾ ಕೇಂದ್ರ ಸರ್ಕಾರವನ್ನು? ಮತ್ತು ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡ್ತಾರೆ. ಕೇಂದ್ರ ಸರ್ಕಾರಗಳು ನಮಗೆ ಖರೀದಿ ಮಾಡಿ 2400 ರೂಪಾಯಿ ಖರೀದಿ ಮಾಡ್ತಾರೆ, 600 ರೂಪಾಯಿ ಕೊಡ್ಲಿ ಬಿಡ್ಲಿ ನಾವು ಮಾಡ್ತಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಅವ್ರ ಮಾಲ್ ಆಗ್ತದೆ, ರಾಜ್ಯ ಸರ್ಕಾರ ಇವ್ರ ಮಾಲ್ ಆಗ್ತದೆ. ಹಾಗಾಗಿ ನಮ್ಮ ಮಾರ್ಕೆಟ್ನಲ್ಲಿ ಬರೀ 1400 ರೂಪಾಯಿ ಕೇಂದ್ರ ಸರ್ಕಾರ ಹೇಳೈತೆ ಸರ್. ಅದು ಹೇಳಿಕೆಗೆ ಮಾತ್ರ ಸೀಮಿತ ಐತಿ. ಎಲ್ಲಿ 2400 ರೂಪಾಯಿ ಖರೀದಿ ಮಾಡ್ತಾರೆ ಸರ್ ಅವರು? ಯಾವುದೇ ರೀತಿ ಇವತ್ತಿಗೆ ನಮಗೆ ನಾಳೆ ಖರೀದಾರಿಗೆ ಏನು ಸ್ಟಾಕ್ ಹೊಡೆದವರಿಗೆ ಲಾಭ ಹೊರತು ಇದು ರೈತಿಗೆ ಯಾವುದೇ ರೀತಿ ಲಾಭ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಿಮ್ಮ ಬೇಡಿಕೆಗಳೇನು? ಬೇಡಿಕೆಗಳನ್ನು ಹಲವಾರು ಸರ. ಅವನ್ನ ಇವತ್ತಿನ ದಿವಸ ಬೆಂಬಲ ಬೆಲೆ ಒಂದು, ಎಸ್ಕಾಮಿಂದ ಸಮಸ್ಯೆಗಳು ಅದಾವು, ಬೆಳೆ ವಿಮೆಯಲ್ಲಿ ತಾರತಮ್ಯ, ಬೆಳೆ ಹಾನಿಯಲ್ಲಿ ತಾರತಮ್ಯ. ಇವತ್ತಿನ ರೈತ 1 ಎಕರೆ ಮೆಕ್ಕೆಜೋಳ ಬೆಳಿಬೇಕಾದ್ರೆ 40,000 ರಿಂದ 50,000 ರೂಪಾಯಿ ಖರ್ಚೈತಿ. ಲವಣಿ ಹಾಕಿದ್ರೆ 50,000 ರೂಪಾಯಿ ಖರ್ಚೈತಿ. ಈಗ ನಮ್ಮ ಭೂಮಿನ ನಾವು ಉಳ್ಬೇಕು ಅಂದ್ರೂ 30,000 ರಿಂದ 35,000 ರೂಪಾಯಿ ಖರ್ಚೈತಿ. ಅದೇ ರೀತಿ ಹಲವಾರು ಸಮಸ್ಯೆಗಳನ್ನ ಇವತ್ತು ಅತಿವೃಷ್ಟಿ ಆಯ್ತು, ಒಮ್ಮೆ ಅನಾವೃಷ್ಟಿ ಆಯ್ತು, ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಸಮಸ್ಯೆಗಳನ್ನ ವಿಪರೀತ ಹೇಳಿಲ್ಲಷ್ಟು ಅದಾವ ಸರ. ಅದಕ್ಕೆ ನಮ್ಮಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮೇಜ್ ಬೆಳೆಯೋದ್ರಿಂದ, ಮೆಕ್ಕೆಜೋಳ ಬೆಳೆಯೋದ್ರಿಂದ ನಮಗೆ ಬೆಂಬಲ ಬೆಲೆ ಬೇಕು. ಮೇಲೆ ಅಕ್ರಮ ಸಕ್ರಮದಲ್ಲಿ ಏನು ಹಣವನ್ನು ತುಂಬಿಸ್ಕೊಂಡ್ರೆ ಅವನು ಯಾವುದೇ ರೀತಿಯ ರೈತರಿಗೆ ಸಮರ್ಪಕ ಆಗಿಲ್ಲ. ಮೇಲೆ ಬೆಳೆ ವಿಮೆಯನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈಗ ಬಟನ್ ಒತ್ತಿದ್ರು ಬರ್ತೈತಿ ಅಂತ ಹೇಳ್ತಾರ. ಇವತ್ತು ಯಾವುದೇ ರೀತಿಯ ಬೆಳೆ ಹಾನಿ ಆಗಲಿ, ಬೆಳೆ ವಿಮೆ ಆಗಲಿ ಬಂದಿಲ್ಲ. ಇದನ್ನ ಸರ್ಕಾರಗಳು ಗಣನೀಯವಾಗಿ ತಗೊಂಡು ರೈತರಿಗೆ ಒಂದು ಹಣವನ್ನು ವಿತರಣೆ ಮಾಡ್ಬೇಕಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಾಗೂ ಆಲ್ಗಿರಿ ಗ್ರಾಮ ಘಟಕದಿಂದ ಒತ್ತಾಯಿಸ್ತೇವೆ. ಇವತ್ತು ನಿಮ್ಮ ಹೋರಾಟ ನಡೀತಾ ಇದೆ. ಈ ಪ್ರಸ್ತುತ ಮೆಕ್ಕೆಜೋಳದ ಬೆಲೆ ಎಷ್ಟಿದೆ ಇವತ್ತು ಕರ್ನಾಟಕದಲ್ಲಿ? ಇವತ್ತು ನಮ್ಮಲ್ಲಿ ನೇರ ಮಾರ್ಕೆಟ್ ಇರೋದ್ರಿಂದ, ನೇರ ಮಾರ್ಕೆಟ್ ಅಲ್ಲಿ ಮೆಕ್ಕೆಜೋಳ ಬೆಳೆಯುವ ಕ್ಷೇತ್ರದಲ್ಲಿ ಅಲ್ಲೇ ನೇರ ಮಾರ್ಕೆಟ್, ರಾಣೆಬೆನ್ನೂರಾಗಲಿ, ದಾವಣಗೆರೆ ಹಲವಾರು ರೀತಿಯ ಮಾರ್ಕೆಟ್ ಅಲ್ಲಿ ನಮಗೆ 14 ರಿಂದ 1800 ರೂಪಾಯಿ ಬೆಲೆ ಮ್ಯಾಲ ಹೋಗಿಲ್ಲ. ಇದು ನಮಗೆ ಬಹಳ ದುರಾದೃಷ್ಟ. ಮೆಕ್ಕೆಜೋಳ ಬೆಳೆದಂತ ರೈತಿಗೆ ಒಂದು ದುರಾದೃಷ್ಟ ಅಂತ ಹೇಳ್ಬೋದು. ಸರ್ಕಾರ ಇವತ್ತು ಎಷ್ಟು ಬೆಲೆಯನ್ನು ನಿಗದಿ ಮಾಡ್ಬೇಕಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ? ಇದು ನೀವು ಹೇಳೋ ಬದುಕಲ್ರಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಒಂದು APMC ಅಲ್ಲಿ ಮಾರ್ಕೆಟ್ ಅಲ್ಲಿ ತಮ್ಮದೇ ಆದ ಒಂದು ಬೋರ್ಡ್ ಹಾಕ್ಯದವು. 24,000 ರೂಪಾಯಿ ನಾವು ಕೊಡ್ತೇವೆ, ರಾಜ್ಯ ಸರ್ಕಾರದ 600 ರೂಪಾಯಿ ಕೊಡ್ತೇವೆ ಅಂತ ಹೇಳಿರ. ಯಾವುದೇ ರೀತಿಯ ಒಂದು ಪ್ರೋತ್ಸಾಹನ ಆಗಲಿ ಇನ್ನೊಂದಾಗಲಿ ಏನೂ ಕೊಟ್ಟರು ಸರ್. ಒಂದು ಕ್ವಿಂಟಲಿಗೆ 3,000 ರೂಪಾಯಿ ನಿಗದಿ ಮಾಡ್ಬೇಕು ಅಂತ ನಾವು ಬೇಡಿಕೆ ಇಟ್ಟವ್ರಿ. ಒಟ್ಟು ಮೆಕ್ಕೆಜೋಳ ಖರೀದಿ ಮತ್ತು ಇನ್ನಿತರ ಒಟ್ಟು ಸಮಸ್ಯೆಗಳೇನಿದೆ ಇವತ್ತು ಮಾರುಕಟ್ಟೆಯಲ್ಲಿ ಅಥವಾ ರೈತರಲ್ಲಿ? ರೈತರ ಸಮಸ್ಯೆಗಳು ಇನ್ನೊಂದು ಹೇಳ್ತಾವ್ರಿ. ಸತತವಾಗಿ 3 ವರ್ಷ ಆತ ಇನ್ಶೂರೆನ್ಸ್ ಕಟ್ಟಾಕತ್ತಿ. ಇವತ್ತಿಗೂ ಒಂದು ಇನ್ಶೂರೆನ್ಸ್ ಬರೋಲ್ಲ. ಈಗ ಇನ್ಶೂರೆನ್ಸ್ ಬಂದಿದ್ರ ಪ್ರತಿ ಅಂದ್ರೆ ಯಾರ ಸತ್ರು ಅಂದ್ರೆ ಅವ್ರು ವಕೀಲರು ಇರ್ತಾರೆ, ವಕೀಲ ಪರ ಆಗಿ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ. ಆದ್ರೆ ಇವತ್ತು ಬೆಳೆ ಸತತವಾಗಿ 3 ವರ್ಷ ಸತತಿ. ಆದ್ರೆ ಇದನ್ನು ಕೇಳೋರು ಯಾರು ಬೆನ್ನೆಲುಬ ಇಲ್ಲ. ಎಲ್ಲರೂ ಬೆನ್ನೆಲುಬು ರೈತ ಬೆನ್ನೆಲುಬು. 2019, 2020 ಬೆಳೆ ವಿಮೆ ತುಂಬಿಕೊಂಡು ಇವತ್ತಿಗೆ ದುಡ್ಡು ಬಂದಲ್ರಿ. ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ನಮ್ಮ ಯಾವುದೇ ಹೋದ ವರ್ಷ 2025ಕ್ಕೂ ಯಾವುದೂ ಬರಲಿಲ್ಲ. ಬೆಳೆ ವಿಮಾ ತಾರತಮ್ಯ ಮಾಡಿದಾರ. ರಾಜ್ಯದ ಅದನ್ನ ಬೇಡಿಕೆ ಇಟ್ಟವ್ರಿ. ಆಮೇಲೆ ನಮ್ಮದು ಎಸ್ಕಾಂ ಕಂಪ್ನಿಯವರು ಭಾಳ ಅನ್ಯಾಯ ಮಾಡಿರ್ತಾರೆ. 200 ಯೂನಿಟಿವರೆಗೆ ಅಂತ ಹೇಳಿದರೆ
ಬರೀ 50-60 ಯೂನಿಟ್ಗೆ ಕಟ್ ಮಾಡಿ ಹೆಚ್ಚಿಗೆ ಬಿಲ್ ಮಾಡ್ಕೊಂಡು ಇದು ಮಾಡಕತ್ತಾರ. ಆಮೇಲೆ ರೇಟು ಜಾಸ್ತಿ ಮಾಡ್ಯಾರ ಇಸ್ಕಾಂ ಕಂಪ್ನಿಯವ್ರ. ಪ್ರತಿ ಸಲನೂ ಹೆಚ್ಚಿಗೆ ಮಾಡಿ ಬಿಲ್ ಕಟ್ಸ್ಕೊಳಕತ್ತಾರ ನಮ್ಮಲ್ಲಿ. ಅದು ಒಂದು ಬೇಡಿಕೆ ಐತೆ ನಮ್ಮದು. ಆಮೇಲೆ ಇದು ವಯರ್ ಕಂಬ ಎಲ್ಲ ರೈತರ ಮೇಲೆ ಹಾಕಕತ್ತಾರೆ. ಈಗ ವಯರ್ ಕಂಬ ಎಲ್ಲ ಇಸ್ಕಾಂ ಕಂಪ್ನಿಯವ್ರು ಕೊಡ್ತಿದ್ರು ಮೊದಲು. ಈಗ ಎಲ್ಲ ರೈತರ ಖರೀದಿ ಮಾಡಬೇಕು ಅಂತ ಹೇಳಕತ್ತಾರ. ಅದನ್ನು ಕೈ ಬಿಡ್ಬೇಕು ರೀ. ಅದು ಹಿಂದೆ ಹೆಂಗೆ ಇಸ್ಕಾಂ ಕಂಪ್ನಿಯವ್ರು ಕೊಡ್ತಿದ್ರು ಅದನ್ನು ಕೂಡ ಪ್ರಯತ್ನ ಮಾಡ್ಬೇಕು ರೀ. ಇಷ್ಟೆಲ್ಲ ಸಮಸ್ಯೆಗಳು ಹೇಳ್ತಾ ಇದ್ರಿ. ಎಸ್ಕಾಂ ವಿರುದ್ಧ ಅಥವಾ ಎಸ್ಕಾಂ ಅಧಿಕಾರಿಗಳೇನಾದರೂ ರೈತ ಸಂಘಟನೆಗಳಿಂದ ಏನಾದರೂ ಮನವಿ ಹೋಗಿದೆಯಾ? ರೀತಿ ಹೋರಾಟದ ಮುಖಾಂತರ ಬಡ್ಕೊಂಡಿವೆ. ಇವತ್ತು ರಾಜ್ಯ ಸರ್ಕಾರಗಳಿಂದ ಏನು ಅಕ್ರಮ ಸಕ್ರಮ ರದ್ದು ಮಾಡಿ ಏನು ಈ ಕುಸುಮ ಯೋಜನೆಯಲ್ಲಿ ಬಂದಾಗಿಂದ ನಾವು ಹೋರಾಟ ಹಲವಾರು ರೀತಿ ಹಿಂದಿನ ಒಂದು ಇದು ಏನು ಅಕ್ರಮ ಸಕ್ರಮ ನಾವು ಜಾರಿಗೊಳಿಸಿ ಅಂತ ನಮ್ದು ಹಲವಾರು ರೀತಿ ಹೋರಾಟವನ್ನ KBDಗೆ ಮಾಡಿರ್ತಾರೆ. ಇವರು ರೈತರನ್ನ ಒಂದು ಬೇಕಾಬಿಟ್ಟಿ ನೋಡ್ತಾರೆ. ಇವತ್ತು ಅವರು ಮೆಕ್ಕೆಜೋಳ ಪ್ಯಾಕೆಟ್ ಕೊಡ್ಬೇಕಾದ್ರೆ 1500 1800 ರೂಪಾಯಿ ಕೊಡ್ತಾರೆ. ಅದು 4 kg ಇದೆ ಸರ್. ಒಂದು ಚೀಲ ಗೊಬ್ಬರ ಕೊಡ್ಬೇಕಾದ್ರೆ 1400 1500 ರೂಪಾಯಿ ಇರ್ತೈತಿ. ಆ 1 ಎಕರೆಗೆ 2 ಪ್ಯಾಕೆಟ್ ಗೊಂಜಾಗಬೇಕು. ಅದರಿಂದ ಈ ಗೊಬ್ಬರ ಅಂದ್ರೆ ಅವತ್ತೇ ನಾವು ಮುರಿಯೋವರೆಗೂ ಒಂದು 20,000 ರೂಪಾಯಿ ಖರ್ಚಾಗಿರ್ತದೆ. ಇವರು ನಮಗೆ ಇದು ಮೆಕ್ಕೆಜೋಳ ರೇಟ್ ಕಮ್ಮಿ ಮಾಡ್ಬೇಕು, ಬೀಜದ ಗೊಬ್ಬರ, ಆಮೇಲೆ ಗೊಬ್ಬರ ರೇಟ್ ಕಮ್ಮಿ ಮಾಡ್ಬೇಕು. ಆಮೇಲೆ ಮುಖ್ಯವಾಗಿ ನಾವು ರೈತರು ಬಿತ್ತಬೇಕಂತ ಗಣಿಯಾದಾಗ ಇವ್ರು ಗೊಬ್ಬರನೇ ಇರೋದಿಲ್ಲ. ಇಲ್ಲ ಬಂದಲ್ಲ, ವಾಗಿನ ಬಂದಲ್ಲ, ಬರ್ತೈತಿ ತಡೀರಿ ಇದು ಮಾಡಿದಾಗ ರೈತರು ಯಾವ ತರ ಬದುಕಬೇಕು? ಸತತ ಬರಗಾಲ ಬಿದ್ದು 4 ವರ್ಷ ಆತ್ರಿ. ಈಗ ಸತತ ಬರಗಾಲ ಬಿದ್ದು ಅತಿವೃಷ್ಟಿಯಿಂದ ಬೆಳೆ ಹಾನಿ ಭಾಳ ಆಗೈತ್ರಿ. 1 ಎಕರೆಗೆ 25,000 ರೂಪಾಯಿ ನಮಗೆ ಪರಿಹಾರ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟವ್ರಿ ಸರ್. ನಾಳೆ ಅದೇ 24ನೇ ತಾರೀಕಿನ ದಿವಸ ನಮ್ದು ಕೃಷಿ ಕಚೇರಿ ಮುತ್ತಿಗೆ ಐತಿ. 2400 ರೂಪಾಯಿ ಖರೀದಿ ಮಾಡ್ತಾ 600 ರೂಪಾಯಿ ಕೊಡ್ಲಿ ಬಿಡ್ಲಿ ನಾವು ಮಾಡ್ತಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಅವ್ರ ಮಾಲ್ ಆಗ್ತೈತೆ, ರಾಜ್ಯ ಸರ್ಕಾರ ಇವ್ರ ಮಾಲ್ ಆಗ್ತೈತೆ. ಹಾಗಾಗಿ ನಮ್ಮ ಮಾರ್ಕೆಟ್ ನಲ್ಲಿ ಬರೀ 1400 ರೂಪಾಯಿ ಕೇಂದ್ರ ಸರ್ಕಾರ ಹೇಳ್ತಾರೆ. ಅದು ಹೇಳಿಕೆಗೆ ಮಾತ್ರ ಸೀಮಿತ ಐತಿ. ಎಲ್ಲಿ 2400 ರೂಪಾಯಿ ಖರೀದಿ ಮಾಡ್ತಾರೆ ಸರ್ ಅವರು? ಯಾವುದೇ ರೀತಿ ಇವತ್ತಿಗೆ ನಾಳೆ ಖರೀದಾರಿಗೆ ಏನು ಸ್ಟಾಕ್ ಹೊಡೆದ್ರಿಗೆ ಲಾಭ ಹೊರತು ಇದು ರೈತಿಗೆ ಯಾವುದೇ ರೀತಿ ಲಾಭ ಇಲ್ಲ ಸರ್. ಖರೀದಿ ಕೇಂದ್ರ ನೀವು ಲೇಟ್ ಮಾಡಿ ತರದ್ರು ಯಾವಾಗಾದ್ರೂ ತರದ್ರು ಸರ್ ನಮಗೇನು ಉಪಯೋಗ ಇಲ್ಲ. ಅದಕ್ಕೆ ಈಗ ರೀಸೆಂಟ್ ನಮಗೆ ತರದ್ರೆ ನಾವು ಎಲ್ಲ ಸಣ್ಣ ರೈತಿಗೆ ಉಳಿತಾಯ ಆಕತಿ, ದೊಡ್ಡ ರೈತಿಗೆ ಉಳಿತಾಯ ಆಕತಿ. ಮತ್ತೆ ಕೇಂದ್ರ ಮಾಡಲಿ ರಾಜ್ಯರ ಮಾಡಲಿ ಇವ್ರು ಇಬ್ಬರ ಮಾತಾಡ್ಕೊಂಡು ನಮ್ಮಲ್ಲಿ ಏನು ಕಬ್ಬಿನ ಬೆಲೆ ನಿಗದಿ ಮಾಡಿದ್ರು ಅದೇ ತರ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡ್ಬೇಕಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸ್ತೀವಿ. ಇದು ಯಾವುದೇ ರೀತಿಯ ವಿಕೋಪಕ್ಕೆ ಹೋಗದೇ ರೀತಿ ನಾವು ಹೋರಾಟವನ್ನು ಶಾಂತಿಯುತವಾಗಿ ಹೋರಾಟ ಮಾಡಿ ಇದನ್ನ ಸರ್ಕಾರಗಳು ಗಣನೀಯ ತಗೊಂಡು ನಮಗೆ ಬೆಂಬಲ ಬೆಲೆ ಸೂಚನೆ ಮಾಡೋವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಿಲ್ಲದೇ ಇಲ್ರಿ ಹೋರಾಟ. ಅದೇ ರೀತಿಯಾಗಿ ರೈತ ಆದವನ ಒಬ್ಬ ರೈತ ಸಂಘಟನೆ ಅಥವಾ ಇನ್ನ ಯಾವುದೇ ಸಂಘಗಳನ್ನು ಕೂಡ ಬರೀ ಪ್ರತಿಭಟನೆ ಮಾಡ್ತಕ್ಕಂಥ ಪ್ರವೃತ್ತಿ ಆಗ್ಬಾರ್ದು. ಯಾಕಂದ್ರ ರೈತ ಬೆಳೆದಿರ್ತಾನ, ಕಷ್ಟಪಟ್ಟು ಎಲ್ಲದನ್ನು ಮಾಡಿ ಶ್ರಮ ಪಟ್ಟು ಮಾಡಿರ್ತಾನ. ಮತ್ತು ತನಗೆ ಬೆಲೆ ಬೇಕು ಅಂದ್ರೆ ಆ ಬೆಲೆ ತಗನಕ ಹೋರಾಟ ಮಾಡೇ ತಗನಂತ ಪ್ರವೃತ್ತಿ ಆಗ್ಬಾರ್ದು. ತಾಲೂಕು ಏನು 140 ಶಾಸಕರು ಅದಾರ, ಅದೇ ರೀತಿ MP ಅದಾರ. MP ಹಾಗೂ ತಾಲೂಕಿನ ಜಿಲ್ಲಾ ವೈಸ್ MP ಬಂದಿರ್ತಾರ. ಯಾವುದೇ ಸರ್ಕಾರ ಆಗಲಿ ಅವರು ಈ ರೈತರನ್ನ ಹೋರಾಟಕ್ಕೆ ಬಿಟ್ಟು ಪ್ರತಿಭಟನೆ ಮಾಡಿ ಗುದ್ದಾಡಿ ಹೊಡೆದಾಡಿ ಈ ನಿರಂತರವಾಗಿ ಬರೇ ಶ್ರಮನ ಕೊಡತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡಬಾರ್ದು ಅಂತ ತಮ್ಮ ಮೂಲಕ ತಿಳ್ಸಕ ಪ್ರಯತ್ನ ಪಡ್ತಾ ಇದ್ದಾವೆ. ಏನಾರ ಆಗಲಿ ಯಾವುದೇ ಒಂದು ರೇಟ್ ತಗೋಬೇಕಾದ್ರೆ ವಿಮೆ ಎಷ್ಟು ಸಲ ವಿಮೆ ಕಡಿಸಿ ಅಂದ್ರೆ ರೈತರ ವಿಮೆನ ಯಾವ ವಿಮೆ ಹಣದ ಬಂದತ್ರಿ? ಹಿಂದೆ 2018 ವಿಮೆ ಬಂದದ್ದ ಅಲ್ಲಿಂದ ಇತ್ಲಾಗ ಯಾರೂ ಕೊಡ್ಲಿಲ್ಲ. 25% ಹಾಕಿ ಒಮ್ಮೆ ಬರಗಾಲ, ಮಳಿ ಹೋಗಿ ಬರಗಾಲ ಆತು, ಈಗ ಹಸಿ ಬರಗಾಲ, ಈ ಮಳಿ ಬಂದು ಬರಗಾಲ ಆದಂಗ ಆಗೈತಿ. ರೈತ ಆಪು ಬೆಳೆದೈತಿ ಹೊಲ್ದಾಗ, ರೈತನ ಹೊಲ್ದಾಗ ಆಪು ಬೆಳೆದವು, ಜೋಗು ಇವತ್ತಿಗೂ ಜೋಗು ಬಸೀತಾ ಅದಾವು. ಅದನ್ನ ಕಣ್ಣೆತ್ತಿ ಯಾರು ನೋಡಾಕ ತಯಾರಿಲ್ಲ. ರೈತನ ಬೆನ್ನೆಲುಬು ಅಂತಾರೆ, ರೈತನ ತುಳಿದು ಬದುಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಐತೆ. ಇಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಮೊದಲ ರೈತಿಗೆ ಗಣನೆಗೆ ತಗೊಂಡು ರೈತ ಸಂಘಟನೆಗೆ ತಗೊಂಡು ತಾಲೂಕು ವೈಸ್ ಶಾಸಕರು ಇರ್ತಾರ. ಶಾಸಕರು ರೈತರಿಗೆ ಏನಾಗೈತಿ ಅನ್ನೋದು ಗೊತ್ತಾಗೈತಿ. ಇಂಥವೆಲ್ಲ ಸದನದಾಗ ವಿಚಾರ ಮಾಡಿ ಸದನದಾಗ ಅಮೆಂಡ್ಮೆಂಟ್ ಮಾಡಿ ಪ್ರತಿ ಕ್ಯಾಬಿನೆಟ್ ಸಭೆ ಬೇಸ್ತಾರ್ಕೊಂಡ್ ಕ್ಯಾಬಿನೆಟ್ ಸಭೆ ತಗೊಂತಾರ. ರೈತರು ಪ್ರತಿಭಟನೆ ಮಾಡೇ ನಮ್ಮ ರೇಟ್ ಫಿಕ್ಸ್ ಮಾಡ್ಬೇಕಂತ ಕೆಲಸ ಮಾಡ್ಬೇಕಾ? ಇದನ್ನ ಮಾಡಬಾರ್ದು. ಯಾವತ್ತು ಈ ಕೆಲಸವನ್ನು ಮಾಡಿದ್ರೆ ರೈತರಿಗೆ ತೊಂದರೆ ಆಕತಿ ಅಂತ ತಮ್ಮ ಮೂಲಕ ತಿಳ್ಸಕ
ವ್ಯಕ್ತಪಡಿಸ್ತವೆ. ನಾವು ಇನ್ನೊಂದು ಇದ್ರಾಗ ಸೇರಿಸ್ಬೇಕೋ ಬೇಡ ಗೊತ್ತಾಗಲ್ಲ. ರೈತರಿಗೆ 18ರಿಂದ ಇಲ್ಲಿವರೆಗೆ 25 ಮಟ ಮನಿನ ಹಾಕಾಗಿಲ್ಲ. ಹಾಕಿದ ಮನಿ ಫ್ಲಡ್ನಾಗ ಬೇಡಿಕೆಗಳನ್ನ ನೋಡುವುದಾದ್ರೆ ಕೇಂದ್ರ ಸರ್ಕಾರ 2,400 ಹಾಗೂ ರಾಜ್ಯ ಸರ್ಕಾರ 600 ಪ್ರೋತ್ಸಾಹಧನ ಸೇರಿಸಿ ಪ್ರತಿ ಕ್ವಿಂಟಾಲ್ ಬೆಂಬಲ ಬೆಲೆ ನಿಗದಿ ಮಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭ ಮಾಡಬೇಕು. ಅತಿವೃಷ್ಟಿ ಮಳೆಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಪ್ರತಿ ಎಕರೆಗೆ 25,000 ಕೊಡಬೇಕು. ವರದಾ ಹಾಗೂ ಬೇಡ್ತಿ ನದಿಯ ಜೋಡಣೆಯನ್ನ ಕಾರ್ಯಗತಗೊಳಿಸಬೇಕು. ಹೆಸ್ಕಾಂ ಕಂಪನಿ ದುಬಾರಿ ಶುಲ್ಕವನ್ನ ವಿಧಿಸಿದ್ದು ಕೈಬಿಡಬೇಕು. ಹೆಸ್ಕಾಂ ಕಂಪನಿ ಕಂಬ ವೈರ್ ರೈತರು ಖರೀದಿ ಮಾಡಬೇಕು ಎಂಬ ಗ್ರಾಮ ಘಟಕದ ಅಧ್ಯಕ್ಷರು ಆದ ಸೋಮಣ್ಣ ಕಳ್ಳೇರ್, ನಾಗರಾಜ್ ಕೊಲ್ಲೇರ್, ಕೊಟ್ರಪ್ಪ ಉಕುಂದ, ಧನಂಜಯ್ ಮಾಸಣಗಿ, ಕಾಂತೇಶ್ ಗೋಣೇರ್, ಕುಬೇರಪ್ಪ ಗೌಡರ್, ಗುಡ್ಡಪ್ಪ ನೂಲಗೇರಿ, ಪಂಚಪ್ಪ ಹತ್ತಿ ಮತ್ತೂರು, ಯಲ್ಲಪ್ಪ ಕೋಟಿಹಾಳ, ರಾಮಪ್ಪ ಮಾಸಣಗಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ನ್ಯೂಸ್, ಹಿರೇಕೆರೂರ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.